ಸತೀಶ, ಅಪ್ಪಾಜಿ ಅಪ್ಪಾಜಿ. ಆಯ್ತಾ, ನೋಡಿದೇನಮ್ಮ ನೀನು ನಿನ್ನ ತವರ ಶಿಸ್ತಿಯನು. ಯಾವ ಮನೆಯಲ್ಲಿ ಆಡಿ ದೊಡ್ಡವಳಾದೆಯೋ ಆ ಮನೆಯಲ್ಲಿ ಸಿಗುವ ಸ್ಥಾನ ಭಿಕ್ಷುಕರ ಸ್ಥಾನ, ಭಿಕ್ಷುಕರ ಸ್ಥಾನ. ಇದು ಕಲಿಯುಗ ಕಲಿಯುಗ. ನೀನೇ ಕರೆಯಮ್ಮ, ನೀನೇ ಕೂ. ಅಣ್ಣ ಅಣ್ಣ, ಅತ್ತಿಗೆ ಅತ್ತಿಗೆ. ಓಹೋ, ನೀನಾ ಪಾಪಿ? ನೀನೇಕೆ ಬಂದೆ ಈ ಮನಿ ಬಾಗಿಲಿಗೆ? ನಿನಗೆ ಮನಸ್ಸಾದರೆ ಹೇಗೆ ಬಂತು ಈ ಮನಿ ಬಾಗಿಲಿಗೆ ಬರಲಕ್ಕೆ? ಭಿಕ್ಷೆ ಬೇಡುವ ತಿನ್ನೋ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಮಂತವ್ರಿಗೆ ಜೀವನ ಯಾಕಬೇಕು? ಎಲ್ಲಾದ್ರೂ ದೂರ ಹೋಗಿ ಸಾಯ್ರಿ. ಅಣ್ಣನನ್ನು ನಾನೇ ಕರ್ಕೊಂಡು ಬಂದೆ. ಈ ಮನೆಯಲ್ಲಿ ಬರೋದಕ್ಕೆ ಬೇಡ ಅಂತ ಹೇಳ್ತಿದ್ದ. ಒತ್ತಾಯದಿಂದ ನಾನೇ ಕರ್ಕೊಂಡು ಬಂದಿದ್ದೀನಿ. ಅಣ್ಣ, ಅತ್ತಿಗೆ, ನನ್ನ ಪತಿದೇವರು ಏನೋ ಟ್ರೈನಿಂಗ್ ಇದೆ ಅಂತ ಹೋಗಿದ್ದಾರೆ. ಅದಕ್ಕಾಗಿ ಸ್ವಲ್ಪ ದಿನ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಅವರು ಬಂದ ತಕ್ಷಣ ನಾನು ಮನೆಯಿಂದ ಹೊರಟು ಹೋಗ್ತೀನಿ. ಪಾಪಿ ಹೆಣ್ಣೆ, ನಿನ್ನ ವಿಷಯವನ್ನು ಇಡೀ ಊರಿಗೆ ಗೊತ್ತಾಗಿ ನೀನು ಶ್ರೀಮಂತನ ಬೆನ್ನ ಹತ್ತಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಬಂದಿರುವೆನೆ ಪಾಪಿ. ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಆಚೆಗೆ. ರೀ, ಇವ್ರ ಜೊತೆ ಮಾತು ನಡೆಯಲಿ, ಹೋಗೋಣ. ಸತೀಶ, ಈ ನಿನ್ನ ಹೆಂಡತಿಯ ಬಣ್ಣದ ಮಾತನ್ನು ಕೇಳಿ ಬಡ ಹೊಟ್ಟಿದ ತಂಗಿಯನ್ನು ಹೊರಗೆ ಹಾಕಬೇಡಪ್ಪ, ಹೊರಗೆ ಹಾಕಬೇಡ. ಸತೀಶ, ನೀನು ಸಣ್ಣವರಿದ್ದರೂ ನಿನ್ನನ್ನು ಕಾಲಿಡಿದು ಕೇಳ್ತೀರಪ್ಪ. ಈ ನಿಮ್ಮ ನಾಟಕ ಬೇಡ. ನೀವಾಗೆ ನೀವು ಹೋದರೆ ಸರಿ. ನಿಮ್ಮನ್ನು ಕುತ್ತಿಗೆಯಿಂದ ನನ್ನ ಕೈ ಕೊಟ್ಟು ಮುಗಿಸಬೇಕಾಗುತ್ತದೆ. ಎಚ್ಚರ. ಬನ್ರಿ, ಇವ್ರ ಜೊತೆ ಮಾತು. ಎಲ್ಲಾದ್ರೂ ಭಿಕ್ಷೆ ಬೇಡ್ತಿಲ್ವೇ? ನೋಡಿದಮ್ಮ, ನಿನ್ನ ತವರ ಮನೆಯ ಊಟದ ಭೋಜನ ಹೇಗಿದೆ? ಎಲ್ಲ ವಿಧಿಯಾಟಮ್ಮ ನಮ್ಮ ಮಾಯನಲ್ಲಿ ಇರೋ. ನಡೆಯಮ್ಮ, ನನ್ನ ಪ್ರಾಣ ಇರೋರಿಗೂ ನಿನ್ನನ್ನು ಸಾಕುತ್ತೇನೆ. ತಂಗಿ, ದುಃಖಿಸಬೇಡಮ್ಮ, ದುಃಖಿಸಬೇಡ. ನೀನು ಗರಿಬಿಡೆ. ಅಣ್ಣ, ಸತೀಶ್ ಅಣ್ಣ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ತವ್ರ ಮನೆಗೆ ಬಂದೆ. ಆಶ್ರಯ ಕೊಡ್ತೀಯ ಅಂತ. ತಾಯಿಲ್ಲದ ತವ್ರಿಗೆ ಹೋಗ್ಬಾರ್ದು ಅಂತ ಅದೆಷ್ಟು ಜನ ಹೇಳ್ತಾ ಇದ್ರು. ಇವತ್ತು ಆ ಮಾತು ನಿಜವಾಯ್ತು ಅಣ್ಣ, ಆ ಮಾತು ನಿಜವಾಯ್ತು. ನೀನು ಈ ಮನೆಯಲ್ಲಿ ನಿನ್ನ ತಂಗಿ ಸ್ಥಾನ ಕೊಟ್ಟಿಲ್ಲ. ಮನೆಯಿಂದ ಹೊರಟು ಹೋಗುವಂತ ಹೇಳಿಬಿಟ್ಟಿಯಲ್ಲ. ನಿನ್ನ ಆ ಮಾತಿಗೆ ನನಗೇನು ಕೋಪ ಇಲ್ಲ ಅಣ್ಣ, ನನಗೇನು ಕೋಪ ಇಲ್ಲ. ನೀನಲ್ಲಿ ಹೊರಗೆ ಹೋಗುವಂತದಕ್ಕೆ ನಾನೇ ನನಗೆ ಶಾಪ ಕೊಡುತ್ತಿಲ್ಲ. ನನ್ನ ಅಣ್ಣನ ಮನೆ ಯಾವಾಗಲೂ ನಗು ನಗುತ್ತಾ ಇರಬೇಕು, ಯಾವಾಗಲೂ ಸಂತೋಷದಿಂದ ತುಂಬಿರಬೇಕು, ಯಾವಾಗಲೂ ನೀವು ಆನಂದವಾಗಿ ನಗು ನಗುತ್ತಾ ಈ ಮನೆಯಲ್ಲಿ ಇರ್ಬೇಕೆನ್ನೋದೇ ನನ್ನ ಆಸೆ. ಸತೀಶ್ ಅಣ್ಣ, ಇನ್ನೊಂದು ಮಾತು. ಹೋಗೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಈ ಮನೆಗೆ ಯಾವತ್ತೂ ಇನ್ನೊಂದು ಸಾರಿ ನಾನು ಕಾಲಿಡುತ್ತಿಲ್ಲ. ಇನ್ನೊಂದು ಸಾರಿ ಕಾಲಿಡುತ್ತಿಲ್ಲ. ತಂಗಿ, ದುಃಖಿಸಬೇಡಮ್ಮ, ದುಃಖಿಸಬೇಡ. ನೀನು ಆಡೋ ಮಾತು ಕೇಳಿದ್ರೆ ನನ್ನ ಕರು ಕಿತ್ತಿ ಬರ್ತದಮ್ಮ. ಅಂತ ನಿನ್ನ ಮನಸ್ಸಮ್ಮ. ಕೋಪಕ್ಕೆ ಶಾಪ ಹಾಕುವ ನಿನ್ನ ತವರು ಕೈ ಬಿಡಲಿಲ್ಲ ತಾಯಿ, ಕೈ ಬಿಡಲಿಲ್ಲ. ಅಮ್ಮ, ಜಗತ್ತು ವಿಶಾಲವಾಗಿದೆ. ನನ್ನ ಪ್ರಾಣ ಇರಲಿಯೋ ನಿನ್ನನ್ನು ಸಾಕುತ್ತೇನಮ್ಮ, ಸಾಕುತ್ತೇನೆ. ನ್ಯಾಯವು
कविता, हाँ डार्लिंग कविता, ತೆಗೆದುಕೊಳ್ಳಿ. ನೀವು ಹೇಳಿದ ಪ್ರಕಾರ ಇದರಲ್ಲಿ 50,000 ರೂಪಾಯಿ ಹಣ ಇದೆ. ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೇನೆ. ನಡೆಯಿರಿ, ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿರೋಣ. ಕವಿತಾ, ನೀನು ಮಾಡಬೇಕಾದ ಕೆಲಸಗಳು ಇನ್ನೂ ಬಹಳವಿದೆ. ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ಇದರಲ್ಲಿ ಥ್ಯಾಂಕ್ಸ್ ಮಾತೇ ಇಲ್ಲ. ಯಾಕೆಂದ್ರೆ ಪಾತ್ರದಲ್ಲಿದ್ದ ನನ್ನನ್ನು ಹೊರಗಿನ ಜಗತ್ತನ್ನು ತೋರಿಸಿದ ರಾಜ ನೀವೇ ಆದ್ಮೇಲೆ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ ಕವಿತಾ, ಬೇಟೆಗಾರನ ಬಾಣಕ್ಕೆ ತುತ್ತಾಗುವ ಮುಂಚಿತವಾಗಿ ತಾತ್ಪರ್ಯದಿಂದ ಕಾಪಾಡುವುದೇ ನನ್ನ ಗುರಿ. ಗಿಳಿಮರಿಯು ಸೆರೆ ಪಂಜರ ವಾಸವಾದರೆ ಹೊರಗಿನ ಬಿಸಿಲಿನ ಸೌಂದರ್ಯ ನೋಡಬೇಕಲ್ಲ. ನನಗೀಗ ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರಲ್ಲ. ನಾನು ಬರೋದ್ರೊಳಗಾಗಿ ನೀನು ನಿನ್ನ ಬಟ್ಟೆ ಬೇರೆ ಎಲ್ಲ ರೆಡಿ ಮಾಡು, ನಾನಿನ್ನು ಬರ್ತೇನೆ. ಈ ನನ್ನ ಕಂಠದಿಂದ ಒಂದು ಹಾಡನ್ನು ಕೇಳಲು ಶಾಂತಿ ಇಲ್ಲವೇ? ಯಾಕೆ ನನ್ನ ಜೊತೆ ಹಾಡಿ ಕುಡಿದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತಾ? ಬೇಜಾರಿಯಾದಾಗ ಆಸರೆ ಕೇಳಲು ನೀನಿರುವಾಗ ನನಗೆ ಹೋಗುವ ಆತರೆ ಪ್ರೇಮದ ಗೀತೆ. ಹಾಗೆ
ಧನರಾಜ, ಎಷ್ಟ ದಿನ ನಡೀತೋ ಈ ನಿನ್ನ ಪ್ರೇಮ ನಾಟಕ. ಎಲೆ ನೀಚ ಹೆಣ್ಣೆ, ನಿನ್ನನ್ನು ನಾನು ಸತಿ ಸಾವಿತ್ರಿ ಎಂದು ನಂಬಿದೆ. ನನಗೆ ನೀನು ಮೋಸ ಮಾಡಿದ್ರಲ್ಲೇ ಸುಳ್ಳೆ. ಗೆಳೆಯನೆಂದು ಸ್ವರ್ಗದಿಂದ ಮನೆಗೆ ಕರೆದುಕೊಂಡು ಬಂದರೆ ನನ್ನ ಬಾಲ್ಯಕ್ಕೆ ಬೆಂಕಿ ಇಟ್ಟೆಲೋ ನೀನೊಬ್ಬ ಮಿತ್ರ ದ್ರೋಹಿ. ಮಿಸ್ಟರ್ ಸತೀಶ್, ಅಲ್ಲ, ನಾನು ನಿನ್ನನ್ನು ನಂಬಿದ್ರೆ ಈ ಬೀದಿಯಲ್ಲಿ ಚಪ್ಪಲಿ ಇಲ್ಲದೆ ತಿರ್ಬೇಕಾಗಿತ್ತು. ಅಲ್ಲ, ಯಾವಾಗ ನೋಡಿದ್ರು 3 ಹೊತ್ತು ಕೆಲಸ ಕೆಲಸ ಕೆಲಸ. ಮನೆಯಲ್ಲಿ ಹೆಂಡತಿದ್ದಾಳೆ, ಹೆಂಡತಿ ಏನಾದಳು ಅಂತ ಒಂದು ದಿನ ಯೋಚನೆ ಮಾಡಿದ್ಯಾ ನೀನು? ಅದಕ್ಕೆ ನಾನು ಇವನಿಗೆ ಸಂಬಂಧ ಬೆಳೆಸ್ದೆ. ಕಾಮ ತುಂಬಿದ ಪಿಶಾಚಿ, ನೀನು ಇಷ್ಟೊಂದು ಕಾಮಿಣಿ ಎದ್ದಿದ್ದು ಗೊತ್ತಿದ್ದರೆ ನಿನ್ನನ್ನು ಕತ್ತಿಗೆ ಹೆಚ್ಚಿಗೆ ಸಾಯಿಸ್ತಿದ್ದೆ. ಗಂಡನ ಇದ್ದರೂ ಕೂಡ ಮೆಂಡನ ಜೊತೆಗೆ ನೀನು ಚಕೊಂದಿ ಹಾಕ್ತಿಯಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬಂತು ಹೇಳಲೇ? ಮನಸ್ಸು ಹೆಣ್ಣೆ. ಅಲ್ಲೋ, ನಾನು ಹೊಲಸು ಹೆಣ್ಣೆ. ಗಂಡನಿಂದ ಸಿಗಲಾರದ ಸುಖ ಈ ಮಿಂಡನಿಂದ ಸಿಕ್ತು. ನನ್ನ ಎದೆಯಲ್ಲಿ ಕಾಮದ ಕಿಡಿಗಳು ಅದು ಬೀಳಲು ನನ್ನ ಕೈಯಿಂದ ಆಗ್ಲಿಲ್ಲ. ಅದಕ್ಕೆ ನಾನು ಇವನಿಗೆ ಸರಗ ಹಾಸಿದೆ ಅಷ್ಟೇ. ಪಿಶಾಚಿ, ನೀನು ಇಷ್ಟೊಂದು ಕಾಮಿಣಿ ಎಂದಿದ್ದು ಗೊತ್ತಿದ್ದರೆ ನನ್ನ ಕೆಲಸವನ್ನು ಬಿಟ್ಟು ನಿನ್ನ ಕಾಮಧಾಮವನ್ನೇ ಇಳಿಸುತ್ತಿದ್ದೆ. ಹೆಣ್ಣೆ. ಸತೀಶ್, ಸುಮ್ಮನೆ ಹೇಗೆ ಕೂಗಾಡುತ್ತಿರುವೆ? ಬೇಕಾದರೆ ನಮ್ಮ ಜೊತೆ ಹೊಂದಿಕೊಂಡು ಹೋಗು. ಮೊದಲೇ ಒಂದು ಹೆಣ್ಣಿನ ದಾವ ತೀರಿಸಿದ ಗಂಡು ನೀನು. ಧನರಾಜ, ನೀನೊಬ್ಬ ತಂದೆಗೆ ಜನಿಸಿದ ಮಗನೇ ಅಲ್ಲ, ಬಡವರ ಹೆಂಡತಿ ಎಂದರೆ ತಾಯಿಯನ್ನು ಪೂಜಿಸುತ್ತಿರುವ ಈ ನಮ್ಮ ಪವಿತ್ರ ಭಾರತ ಪುಣ್ಯ ಭೂಮಿಯಲ್ಲಿ ನಿನ್ನಂತ ನೀಚ ಬದುಕಿರಬಾರದು. ನಿನ್ನ ಪ್ರಾಣ ನನ್ನ ಕೈಯಿಂದ. ನನ್ನ ಪ್ರಾಣ ನಿನ್ನ ಕೈಯಿಂದ? ಲೋಫರ್, ನೀನು ನಿನ್ನ ಹೆಂಡತಿಗೆ ಸುಖ ಕೊಡಲಾರದಕ್ಕಾಗಿ ನಮ್ಮಂತ ಗಂಡಸರಿಗೆ ಬೆನ್ನು ಬಿದ್ದಿದ್ದಾಳೆ ಈ ನಿನ್ನ ಹೆಂಡತಿ. ಮಗನೇ, ನೀನು ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೇನೆ. ನಿನ್ನ ಮನ ಹುಟ್ಟಿದ ನಿನ್ನ ಅಕ್ಕ ತಂಗಿ ತಾಯಿಯನ್ನು ತಂದ ಕೊಡು. ನನ್ನ ಕಾಮದಾಟಕ್ಕೆ ನಾನು ಸಿದ್ಧ. ಆದ್ಮೇಲೆ ತಿಳಿಯುತ್ತದೆ ನನ್ನ ಗಂಡು ಸ್ಥಾನ. ಆದ್ರೆ ನಿನ್ನ ಹಾಗೆ ಬೀದಿ ನಾಯಲ್ಲ. ನನ್ನವರ ಮನೆಗೆ ಮುಸುರಿಗೆ ಬಾಯಿ ಹಾಕುವ ಮೂರ್ಖ ನಾನಲ್ಲೋ. ಮೂರ್ಖ ನೀನಲ್ಲ. ನಿನ್ನಲ್ಲಿ ಒಳ್ಳೆಯ ಗುಣವಿದ್ದರೆ ನ್ಯಾಯದಿಂದ ಬದುಕುತ್ತಿರುವ ನಿನ್ನ ಅಣ್ಣನನ್ನು ಮನೆಯಿಂದ ಹೇಗೆ ಹೊರಗೆ ತಪ್ಪಿದೆ? ಅಷ್ಟೇ ಏಕೆ ನಿನ್ನ ತಂದೆಗೆ ನಾಯಕಿದ್ದ ಕೀಳಗೆ ಏಕೆ ಕಾಣುತ್ತೆ? ಅದು ಇವಳ ಸೌಂದರ್ಯವೂ ಹಾಗೆ. ನಗರಿನ ಬಾರಿಗೆ ಬಂದು ನೋಡಿದೆ ಈ ನಿನ್ನ ಹೆಂಡತಿಯನ್ನು. ನೀರು ಬಿಟ್ಟು ಒತ್ತಾಡುವ ಮೇನಿನ ಹಾಗೆ ಕಾಮ ಸೂತ್ರಕ್ಕೆ ನೇತಾಡುತ್ತಿದ್ದಳು ಈ ನಿನ್ನ ಹೆಂಡತಿ. ಅದಕ್ಕೆ ಗಾಯನಾಕಿ ನಾನೇ ಹಿಡಿದೆ ಈ ಮೇನನ್ನು. ಧನರಾಜ್, ಈ ಹೊಚ್ಚನ ಜೊತೆ ಏನ್ ಮಾತು? ಮನೆಯಲ್ಲಿ ಹೋಗೋಣ. ನಿಂತ್ಕೊಳ್ಳೆ ಸುಳ್ಳಿಯ ಮಗಳೇ, ನಿನ್ನ ಮಾತಿಗೆ ನಾನು ನಂಬಿ ಮೋಸ ಹೋದೆ. ನನ್ನ ಮನೆಗೆ ಬಂದ ನನ್ನ ತಂದೆ ಅಣ್ಣನು ಹೊರಗೆ ಹಾಕಿದೆ. ನಿನ್ನ ಮನೆ ಹಾಳಾಗಿತ್ತಿ ಮಾತವನ್ನು ನಂಬಿ ನಾನು ಮೋಸ ಹೋದೆ. ನನ್ನ ಮನೆಗೆ ಬಂದ ನನ್ನ ತಂಗಿ ನನ್ನ ಅಣ್ಣನನ್ನು ಹೊರಗೆ ಹಾಕಿದೆ. ನಾನು ಒಂದೇ ರಕ್ತ ಜನಿಸಿಕೊಂಡು ಹುಟ್ಟಿದರೂ ಕೂಡ ನಾನು ಆ ದೇವರಿಗೆ ದ್ರೋಹ ಬಗೆದಂಗಾಯ್ತು. ಎಲೆ ನೀಚ ಹೆಣ್ಣೆ, ಹೊರಟು ಹೋಗು ಆ ನಿನ್ನ ಮಿಂಡನ ಜೊತೆಗೆ. ಹಣವನ್ನು ಕೊಟ್ಟು ನೀನು ಹಣವನ್ನು ಕೊಟ್ಟು ಈ ಮನೆಯಿಂದ ಹೊರಗೆ ಬೀಳು. ಕವಿತಾ, ಸಾಧ್ಯವಿಲ್ಲ. ಇವನಿಗೆ 50,000 ಹಣ ಬೇಕಾದರೆ ಆ ಸಾವಿರ ಕಿತ್ತುಕೊಂಡು ಬಿಡು. ಅಲ್ಲ ಧನರಾಜ್, ಏನ್ ಹೇಳ್ತಾ ಇದ್ದೀರಿ ನೀವು? ಇದು ತಾಳಿ ಧನರಾಜ್, ತಾಳಿ. ಕವಿತಾ, ನೀನೇಕೆ ಹೆದರುತ್ತಿ? ನಾನಿರುವಾಗ ಪ್ರೇಮದ ತಾಳಿ ನಾನಿರುವಾಗ ನಿನಗೇಕೆ ಭಯ? ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲವೇ? ಅಯ್ಯೋ ನನ್ನ ಚಿನ್ನ, ನೀ ನನ್ನ ಜೊತೆಯಲ್ಲಿರುವಾಗ ನನಗೆ ಭಯ. ನಿನ್ನ ದರಿದ್ರ ತಾಳಿನ ಇಟ್ಕೊಂಡು ನಾನೇನ್ ಮಾಡ್ಲಿ? ತೆಗೆದುಕೋ.
ಇರಿಸಿಕೊ. ನಿನ್ನ ಕೊರಳಲ್ಲಿ ತಾಳಿ ಇಲ್ಲದ ನೋಡಿ ಜನ ಕಡಿಮೆ. ತಾಳಿ ಇಲ್ಲದಿದ್ದರೆ ನಿನ್ನನ್ನು ಕೈ ಮಾಡಿ ಕರೆಯುತ್ತಾರೆ. ಹೀನಾಗೆ ನೀನು ಹಣವನ್ನು ಕೊಟ್ಟು ಈ ಮನೆಯಿಂದ ಹೊರಗೆ ಬೀಳು. ಹಣ ಹಣ ಎಂದು ಹೆರಾಗಿ ಬೀಳಬೇಡ. ಒಬ್ಬನೇ ಹೊರಟು ಹೋಗಲಿಲ್ಲ. ಇನ್ನ ದೊಡ್ಡ ಬೆದರಿಕೆಗೆ ಹೆದರುವನಲ್ಲ. ಸುಮ್ಮನೆ ಹಣ ಕೊಡ್ತು ಮಗನ, ಇಲ್ಲ ನಿನ್ನ ಪ್ರಾಣ ನನ್ನ ಕೈಯಿಂದಲೇ ಮಗನ. ಆದರೆ ಗೆದ್ದಿ ಮೋಸವಾಯಿತು. ಮಿಂಡನಗೋಸ್ಕರ ಕಣ್ಣನೆ ಪಡೆದೋನು ಬಿಟ್ಟರೆ ನಿನ್ನ ಸೊಕ್ಕ ಬರಲಿಲ್ಲ. ಮಾಡ್ತೀನಿ ತಡಿ ನನ್ನ ಮಗನೇ. ಅಮ್ಮ ಕವಿತಾ ಕವಿತಾ ಎಂತ ಕೆಲಸ ಮಾಡಿಬಿಟ್ಟಿ? ನನಗೊಂದು ತೋಚದೆ ಹೀಗೆ ಮಾಡ್ಬಿಟ್ಟೆ. ಓ ಮೈ ಗಾಡ್, ಸತ್ತೇ ಹೋದ. ಅಯ್ಯೋ ಧನರಾಜ್, ನನ್ನ ಕೈ ಬಿಡಬೇಡಿ. ನೋಡಿ, ಈಗ ನೀವೇ ನನ್ನ ಗತಿ ಧನರಾಜ್, ನೀವೇ ನನ್ನ ಗತಿ. ಮೊದಲು ಇಲ್ಲಿಂದ ಕಾಲ ಕಿತ್ತಬೇಕು, ಆಮೇಲೆ ವಿಚಾರ. ಅಯ್ಯೋ ಧನರಾಜ್, ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನೋಡಿ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಧನರಾಜ್, ಕೈ ಬಿಡಬೇಡಿ. ನಾನು ಹೇಳಿದಷ್ಟು ಮಾಡು. ಗಂಡನನ್ನು ಕೊಂದ ರಂಡಿ ಇವಳೆ ಎನ್ನುವುದಕ್ಕಿಂತ ಈ ಅಪರಾಧವನ್ನು ರಮೇಶನ ತಲೆ ಮೇಲೆ ಹಾಕಿ ಪಾರಾಗಬೇಕು. ಪೊಲೀಸರು ಬಂದು ಕೇಳಿದರೆ ನೀನು ಹಾಗೆ ನಂಬಿಕೆ ಬರುವ ಹಾಗೆ ಮಾಡಬೇಕು. ಬರ್ತೇನೆ. ಧನರಾಜ್, ನೋಡಿ, ನಾನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನೀನೇಕೆ ಹೆದರುತ್ತಿರುವಿ? ನಾನಿರುವಾಗ ಆಸ್ತಿ ಪಾಲಿಗಾಗಿ ರಮೇಶನ ಕೊಲೆ ಮಾಡಿದನಂತ ನೀನು ಸಾಕ್ಷಿ ಹೇಳು, ನಾನಿನ್ನು ಬರ್ತೇನೆ. ಅಯ್ಯೋ, ಕೊನೆಗೆ ಗೆದ್ದು ಬಿಟ್ಟಿಯಾ ದೇವರೇ, ಗೆದ್ದು ಬಿಟ್ಟಿಯಾ. ಸತೀಶ, ಹೌದು ಸರ್, ಕವಿತಾ ಅಂದ್ರೆ ನಾನೇ ಹೇಗೆ ಹೇಳಿ ಸರ್, ಹೇಗೆ ಹೇಳಿ, ಯಾವ ಹೇಳಿ? ನೋಡಿ ಸರ್, ನಾನು ಮತ್ತೆ ನನ್ನ ಗಂಡ ಊಟ ಮಾಡ್ಬೇಕು ಅಂತ ಒಳಗೆ ಹೊರಟಾಗ ಆ ರಮೇಶ ಬಂದು ಕಾಲಿಂದ ಹೊಡೆದ್ಬಿಟ್ಟ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಗಂಡನ್ನ ಯಾರು ಕೊಂದಿದ್ದಾರೋ ಕಂಡಿಡಿದು ಆದಷ್ಟು ಬೇಗ ಅವನಿಗೆ ಶಿಕ್ಷೆ ಕೊಡಿಸಿ ಸರ್. ಆ ರಮೇಶನಿಗೆ ಶಿಕ್ಷೆ ಕೊಡಿಸಿ. ಸುಳ್ಳು ಸಾಹೇಬ್ರೆ, ಸುಳ್ಳು. ಇದರಲ್ಲಿ ಮೋಸ ಇದೆ ಸಾಹೇಬ್ರೆ, ಇದರಲ್ಲಿ ಮೋಸ ಇದೆ. ಕೇಶವ ಬಂದ ಹೇಳಿ ತಾನೇ ಎಂದದು. ನೋಡಿ ಸರ್, ಈಗ ರಮೇಶ ಸವಿತಾಳನ್ನ ಕರ್ಕೊಂಡು ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಆ ರಮೇಶನನ್ನ ಕಟ್ಟಿ ಹಿಡಿದು ಅವನಿಗೆ ಶಿಕ್ಷೆ ಕೊಡಿ ಸರ್, ಶಿಕ್ಷೆ ಕೊಡಿ. ಅದೇನಮ್ಮ, ಅವನು ಎಲ್ಲೇ ಹಾಗೆ ಕೂತಿದ್ದಾನೋ ಒದ್ದು ತಂತಾನೆ. ಗೋಡೆಯನ್ನು ಪೋಸ್ಟ್ ಮಾಡಲಿಕ್ಕೆ ಕಳಿಸಿ. ನಗುತ್ತೈತೆ ದೈವಾನಲ್ಲಿ ಅಳುತ್ತೈತೆ ಜೀವಾಂದು,
ಗುತ್ತರಿಯಿಟ್ಟ